ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ಪೃಥ್ವಿ ಅವರು ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಮದುವೆ ಆಗಿ 1 ತಿಂಗಳಾಗಿದೆ. ಹಾಗಾಗಿ ಊರಲ್ಲಿ ಚಪ್ರ ಹಾಕಿದ್ವಲ್ಲ, ಅದ್ರ ಪೂಜೆ ಮಾಡಬೇಕಿತ್ತು. ಹಾಗಾಗಿ ಮಾಡಿರಲಿಲ್ಲ ನಾವು ಊರಲ್ಲಿದ್ದಾಗ. ಇವತ್ತು ಹೋಗ್ತಾ ಇದ್ದೀವಿ. ನಾಳೆ ಒಂದು 3 ಡೇಸ್ ಇದೆ 1 ಮಂತ್ ಕಂಪ್ಲೀಟ್ ಆಗೋಕ್ಕೆ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಆನ್ ದ ವೇ ಕದಂಬ ವೆಜ್ ಸಿಕ್ತು. ಹಾಗಾಗಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಬಂದ್ವಿ. ಇಲ್ಲಿ ಬನ್ಸ್ ತೊಗೊಂಡ್ರು ಇವರು ತಿನ್ನೋಕ್ಕೆ. ನನಗೆ ಬೇಡ ಅಂದೆ, ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ತಿನ್ನೋ ಚೆನ್ನಾಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿಸಿದ್ರು. ಚೆನ್ನಾಗಿತ್ತು. ಇವಾಗ ಓಪನ್ ಆಗಿರೋದು ಮುಂಚೆ ಓಪನ್ ಆಗಿರೋದು ನಾನು ಅಬ್ಸರ್ವ್ ಮಾಡಿಲ್ಲ, ಆದರೆ ಚೆನ್ನಾಗಿತ್ತು. ಹೈಜಿನಿಕ್ಕಾಗಿ ನೀಟಾಗಿ ಕ್ವಾಂಟಿಟಿ ಎರಡೂ ಚೆನ್ನಾಗಿತ್ತು. ಈ ಥರ ಹೋಟ್ಲಲ್ಲೆಲ್ಲೂ ಇರಲಿಲ್ಲ. ಬಟ್ ಹತ್ರದಲ್ಲೇ ಹೋಗ್ತಾ ಆನ್ ದ ವೇನೆ ಕುಣಿಗಲ್ ಬೈಪಾಸ್ ಚೆನ್ನಾಗಿದೆ. ಇದು ಮೈನ್ ಕಾಫಿ ಕುಡಿಬೇಕು ಅಂತ ನಿನ್ಸಿದ್ದು. ಕಾಫಿ ತೊಗೊಂಡ್ವಿ, ಚೆನ್ನಾಗಿತ್ತು. ಕಾಫಿ ತುಂಬ ಜಾಸ್ತಿನೂ ಕೊಟ್ಟಿದ್ರು, ಹಾಗೆ ಸಖತ್ತಾಗಿತ್ತು, ಚೆನ್ನಾಗಿತ್ತು ಕಾಫಿ ಅಂತೂ. ಪ್ರೈಸು ಕೂಡ ಹಾಗೆ ಇದೆ, ಆದರೆ ಚೆನ್ನಾಗಿತ್ತು. ನಾಟ್ ಬ್ಯಾಡ್ ಕಾಫಿ ಅಂತೂ. ನೋಡಿ, ಇದೇ ಕದಂಬ ವೆಜ್ಜು. ಆನ್ ದ ವೇ ಬೈಪಾಸ್ ನೆಲಮಂಗಲ ಬಿಟ್ಟು ಮುಂದೆ ಹೋಗುವಾಗ ಕುಣಿಗಲ್ ಬೈಪಾಸಲ್ಲಿ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ನೀವು ಯಾವಾಗಾದ್ರೂ ಟ್ರೈ ಮಾಡಿ, ಚೆನ್ನಾಗಿದೆ. ನಾವು ಊರಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ 6:47 ಹತ್ತತ್ರ ಆಗಿತ್ತು. ಇನ್ನೂ 7 ಆಗಿರಲಿಲ್ಲ, 6:40 ಆಗಿತ್ತು. ಬಿಚ್ಚಿ ಹೂವನೇ ತೆಗ್ದಿಲ್ವ ಚಪ್ರದಿಂದ? ಹೂವನೇ ತೆಗ್ದಿಲ್ಲ ಚಪ್ರದಿಂದ? ಏನು ತೆಗಿಯಂಗಿಲ್ವಲ್ಲ. ಊರಿಂದ ಬಂದಿದ್ರು ಅಂತ ಹೇಳಿ ಆರತಿ ಮಾಡಿ ಒಳಗೆ ಕರ್ಕೊಂಡ್ರು. ಒಂದು ಸ್ವಲ್ಪ ಹೊತ್ತು ಇದ್ದು ರೆಸ್ಟ್ ಮಾಡಿ ಅಲ್ಲಿಂದ ನಾವು ಇವಾಗ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ತಂಗಿ, ನಮ್ಮ ಅಣ್ಣ, ನಮ್ಮ ಯಜಮಾನ್ರು 4 ಜನನೂ ಹೋಗ್ತಿದ್ದೀವಿ. ಆನ್ ದ ವೇ ಹಾಗೆ ನನ್ನ ತಂಗಿ ಟ್ಯೂಷನ್ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದಿದ್ಲು. ಹಾಗಾಗಿ ಅವಳನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸರಿ ಮಾಡ್ಕೊಳಪ್ಪ. ನನ್ನ ತಂಗಿನ ಕರ್ಕೊಂಡು ಇವಾಗ ಅವ್ರ ಮನೆಗೆ ಬಂದ್ವಿ. ಏನಕ್ಕಂದರೆ ಅವರು ಇವತ್ತು ಊಟಕ್ಕೆ ಕರೆದಿದ್ರು, ಹೊಸ್ದಾಗಿ ಮದುವೆ ಆಗಿದ್ದೀವಲ್ಲ. ಹಾಗಾಗಿ ನಾವು ಬರೋ ಅಷ್ಟರಲ್ಲಿ 95% ಅಷ್ಟು ಅಡುಗೆ ಮುಗ್ದೋಗಿತ್ತು. ಇನ್ನು 5% ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರು. ಏನಪ್ಪ ಅಂದರೆ ಪಕೋಡ, ಅದು ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ರು. ಉಪಯೋಗಿಸ್ಕೊತಾರೆ. ನಾವು ಬಂದಿದ್ದೀವಿ ಅಂತೇಳಿ ಇಷ್ಟೊಂದು ವೆರೈಟಿ ಮಾಡಿದರು. ಗೀ ರೈಸು, ಕುರ್ಮಾ, ಪಾಯಸ, ಹಪ್ಪಳ, ಒಬ್ಬಿಟ್ಟು, ಅನ್ನ ಸಾಂಬಾರು, ಅನ್ನ ರಸಮ್ಮು, ಮಜ್ಜಿ ಅನ್ನ, ಈ ಥರ ತುಂಬ ವೆರೈಟಿ ಮಾಡಿದರು. ಅದು ನಿಂಗೆ ಅರ್ಥ ಆಗಲ್ಲ ಅಷ್ಟೇ. ನಮ್ಮ ಸುಚಿತಿಂಗೆ ನಿಂಗೆ ಒಂದ್ಸತಿ ಮಾಡಾಕಿದ್ಲು, ಶೇರ್ ಮಾಡಿದ್ಲು. ಅಲ್ಲಿಂದ ಊಟ ಮಾಡಿ ಬಂದು ಮನೇಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿ ಚಪ್ರ ಅಲ್ಲಾಡ್ಸೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ವಿ. ಏನೇನು ಬೇಕೋ ಅದನ್ನೆಲ್ಲ ತಟ್ಟೆಗೆ ಜೋಡಿಸ್ಕೊಂಡಿದ್ದೀನಿ. ಅದನ್ನು ತೊಗೊಬಂದು ಇವಾಗ ಚಪ್ರ ಅಲ್ಲಾಡಿಸ್ಬೇಕು, ಅಲ್ಲಿ ಪೂಜೆ ಮಾಡೋಣ ಅಂತ ಬಂದ್ವಿ. ಎಲ್ಲರೂ ಇನ್ನೂ ಮಲಗಿದ್ದಾರೆ, ಚಳಿ ಬೇರೆ ಸಿಕ್ಕಾಪಟ್ಟೆ. ಹಾಗಾಗಿ ನಾವು ಬೇಗನೆ ಎದ್ದಿದ್ವಿ. 6:30ಗೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟು ಬಿಡೋಣ, ಏನಕ್ಕಂದರೆ ಕೆಲ್ಸಕ್ಕೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಹೇಳಿ ಕಾಫಿ ಟೀ ಕುಡ್ಕೊಂಡು ಬೇಗ ಹೊರಟ್ವಿ. ಏನಕ್ಕಂದರೆ ಕೆಲ್ಸಕ್ಕೆ ಟೈಮ್ ಆಗೋದ್ರೆ ಮತ್ತೆ ರಜಾ ಆಗಿಬಿಡುತ್ತೆ ಇವತ್ತು ಅಂತ ಹೇಳಿ. ಅದು ನೆಕ್ಸ್ಟ್ ಡೇ ಇವತ್ತು ನನಗೆ ಮೇಕಪ್ ಇತ್ತು. ಅದಲ್ಲದೆ ಪ್ರಿಯಾದೇ ಸೀಮಂತ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದೆ. ಆವಾಗ ಪೃಥ್ವಿಯವರೇ ಬಂದು ಬಿಟ್ಟು ಹೋದರು. ಬಂದು ಅಲ್ಲಿ ರೆಡಿ ಮಾಡಿ ಅವ್ರ ಅಮ್ಮಂಗೆ ಇವಾಗ ಪಾರ್ಟಿ ಅಲ್ಲಿಗೆ ಬಂದಿದ್ದೀನಿ, ಅಲ್ಲಿ ರೆಡಿ ಮಾಡೋಣ ಅಂತ ಹೇಳಿ. ಇನ್ನು ಪ್ರಿಯಾ ಬಂದಿರಲಿಲ್ಲ, ನಾನು ಬಂದು ಅರೇಂಜ್ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ದೆ. ಎಲ್ಲ ಡೆಕೋರೇಷನ್ನು ಎಲ್ಲ ರೆಡಿ ಆಗಿತ್ತು. ಅವಳು ಬರೋದೊಂದು ಬ್ಯಾಲೆನ್ಸ್ ಇತ್ತು ಅಷ್ಟೇ. ಪ್ರಿಯಾ ಬಂದಿದ ತಕ್ಷಣ ಅವಳು ಹೇಳಿರೋ ಡೆಕೋರೇಷನ್ ಏನೋ ಮಿಸ್ಟೇಕ್ ಇದೆ ಅಂತ ಹೇಳ್ತಿದ್ಲು. ಅವಳು ಬಂದಿದ ತಕ್ಷಣ ಕರ್ಕೊಂಡೋಗಿ ರೆಡಿ ಮಾಡಿ ಹೊರಗಡೆ ಬಿಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್. ಆ್ಯಕ್ಚುಲಿ ಸಖತ್ತಾಗಿ ಕಾಣಿಸ್ತಾ ಇದ್ಲು ಹೇಳಬೇಕು ಅಂದರೆ. ನೆಕ್ಸ್ಟ್ ಸಿಂಗಲ್ ಅವಳು ಇರೋದೇ ವಿಡಿಯೋ ಹಾಕ್ತೀನಿ, ಅದರಲ್ಲಿ ನೋಡಿ ಮೇಕಪ್ ಹೇಗೆ ಬಂದಿತ್ತು ಅಂತ ಹಾಗೆ ಕಮೆಂಟು ಕೂಡ ಮಾಡಿ. ನಾನಿನ್ನೂ ರೆಡಿ ಆಗಿರಲಿಲ್ಲ, ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದು ಬಂದಿದ್ನಲ್ಲ. ಹಾಗಾಗಿ ಇವಾಗ ಇವಳನ್ನ ಬಿಟ್ಟು ಅವಳಿಗೆ ಹೇಳ್ಬಿಟ್ಟು ಮನೆಗೆ ಹೋಗಿ ರೆಡಿಯಾಗಿ ಬರಬೇಕು. ಪೃಥ್ವಿ ಅವ್ರು ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇನ್ನೂ ಬಂದಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಆ ಗ್ಯಾಪಲ್ಲಿ ವೀಡಿಯೋಸ್ ಮಾಡಿಕೊಂಡೆ. ಅವಳಿಗೆ ಬಾಯ್ ಮಾಡಿ ಮನೆಗೆ ಹೋಗಿ ನಾನು ಇವಾಗ ರೆಡಿಯಾಗಿ ನಾನು ಮತ್ತು ಅಮ್ಮ, ಪೃಥ್ವಿಯವರು 3 ಜನನೂ ಬರ್ತಾಯಿದ್ದೀವಿ ಹಾಲ್ಗೆ. ನಾನು ಬರೋಷ್ಟರಲ್ಲಿ ಟೈಮ್ ಆಗೋಗಿತ್ತು. ಏನಕ್ಕಂದರೆ ನಾನು ಮನೆಗೆ ಹೋದಾಗಲೇ 11:30, 12 ಆಗಿತ್ತು. ರಿಟರ್ನು ರೆಡಿಯಾಗಿ ಬರೋಷ್ಟರಲ್ಲಿ 1 o'clock ಆಗೋಗಿತ್ತು. ಒಂದಷ್ಟು ಫೋಟೋ ಶೂಟು, ವೀಡಿಯೋಸು ಎಲ್ಲ ಮಾಡಿಕೊಂಡು ಇವಾಗ ಊಟಕ್ಕೆ ಬಂದಿದ್ದೀನಿ. ಊಟ ಅಂತೂ ಮುಂಚೆನೇ ಹೇಳಿದ್ಲು ಏನೇನು ವೆರೈಟಿ ಮಾಡಿಸಿದ್ದೀವಿ ಅಂತ. ಏನಕ್ಕಂದರೆ ಫ್ರೆಂಡ್ಸ್ ಅಂದಮೇಲೆ ಗೊತ್ತೇ ಇರುತ್ತೆ ಏನೇನು ಡಿಸ್ಕಷನ್ ಮಾಡಿರ್ತೀವಿ. ಹಾಗಾಗಿ ಏನೇನು ಊಟ ಅಂತ ಮುಂಚೆನೇ ಗೊತ್ತಿತ್ತು. ಊಟ ಅಂತೂ ಚೆನ್ನಾಗಿತ್ತು. ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಮ್ಮ ಜೊತೆಗೆ ಪ್ರಿಯನೂ ಕೂಡ ಊಟಕ್ಕೆ ಬಂದಿಲ್ಲ. ಏನಕ್ಕಂದರೆ ಲೇಟಾಗಿ ಹೋಗಿತ್ತು, ನಾವೇ ಲಾಸ್ಟಲ್ಲಿ ಬಂದಿದ್ದಲ್ಲ. ಹಾಗಾಗಿ ಊಟ ಎಲ್ಲ ಆದಮೇಲೆ ಇವಾಗ ಮೆಟರ್ನಿಟಿ ಶೂಟ್ ಮಾಡಿದ್ವಲ್ಲ, ಅದ್ರ ವೀಡಿಯೋಸ್ ನೋಡ್ತೀನಿ ಅಂತ ಕೂತಿದ್ಲು. ಆ್ಯಕ್ಚುಲಿ ನಾವು ಫೋನಲ್ಲೇ ನೋಡಿದ್ವಿ, ಬಟ್ ಇವಾಗ ಸ್ಕ್ರೀನಲ್ಲಿ ನೋಡೋದು ಒಂಥರ ಖುಷಿ ಇರುತ್ತಲ್ಲ. ಹಾಗಾಗಿ ಎಲ್ಲರೂ ನೋಡಿದ್ರು, ಬಟ್ ನಾವು ನೋಡಿರಲಿಲ್ಲ. ಹಂಗಾಗಿ ಕುತ್ಕೊಂಡು ಒಂದು ಸ್ವಲ್ಪ ನೋಡ್ತಾ ಇದ್ದೀವಿ. ಸೀಮಂತದಲ್ಲಿ ಒಂದಷ್ಟು ರೀಲ್ಸು, ವೀಡಿಯೋಸು, ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇಂಟ್ರೆಸ್ಟ್ ಇರೋ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ.
ಮತ್ತು ಮಾರನೇ ದಿನ ನೆಕ್ಸ್ಟ್ ಡೇ ಇವಾಗ ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಿದ್ವಿ. ಏನಕ್ಕಂದರೆ ಅವತ್ತಿನ ದಿನ ಕಳ್ಸಂಗಿರಲಿಲ್ಲ, ಟೈಮು ಆಗೋಗಿತ್ತು. ಹಾಗಾಗಿ ಮಾರನೇ ದಿನ ಕರ್ಕೊಂಬರ್ತಾಯಿದ್ವಿ. ಇಲ್ಲಿ ಮತ್ತೆ ಒಂದಷ್ಟು ಅದು ಇದು ಶಾಸ್ತ್ರ ಎಲ್ಲ ಮಾಡಿಕೊಂಡು ಇವಾಗ ಅವ್ರ ಅಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಬ್ಬರೇ ಇದ್ದಿದ್ದು ಮಾಡ್ತಾ ಇದ್ದೀರಾ? ಎಲ್ಲಾಯ್ತು ಕಂದಮ್ಮ ಬಾಬು ಅಲ್ಲಿಂದ ಅವ್ರ ಅಮ್ಮ ಮನೆಗೆ ಕರ್ಕೊಬಂದು ಒಂದು ಸ್ವಲ್ಪ ಹೊತ್ತಿದ್ದು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮಧ್ಯಾಹ್ನವರೆಗೂ ಅವಳ ಜೊತೆಯಲ್ಲಿ ಇದ್ದು ಮಾತಾಡ್ಕೊಂಡು ನಾನು ಕೂಡ ಮನೆಗೆ ಹೊರಟೆ. ಇವತ್ತಿನ ದಿನ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.